पूर्णतः संतुष्ट नहीं हूँ क्योंकि उसमें ऐसा लिखा है कि भवन जर्जर स्थिति में नहीं है, बस उसकी मरम्मत की आवश्यकता है। लेकिन मैं चाहती हूँ एक बार मंत्री महोदय एक बार पुनः अवलोकन कराएं, क्योंकि मैं खुद जाकर के देखी हूँ भवन जर्जर स्थिति में है। वहाँ पे एक छोटे से कमरे में स्वास्थ्य व्यवस्था का संचालन हो रहा है। एमबीबीएस चिकित्सक नहीं है। पूर्व में वहाँ पर दो एमबीबीएस चिकित्सक थे, लेकिन अभी नहीं है। उत्तर में लिखा है कि उधर आयुष चिकित्सक है, जिससे मैं सहमत हूँ, लेकिन हमें वहाँ पे 2 एमबीबीएस डॉक्टर्स की आवश्यकता है। मैं मंत्री जी से प्रश्न नहीं कर रही हूँ, मैं बस उनसे एक निवेदन कर रही हूँ, क्योंकि मैं बहुत छोटी थी और तब से मैं स्वास्थ्य मंत्री जी को मंत्री के रूप में देखते आ रही हूँ, उनको स्वास्थ्य के प्रति काम करते हुए देखते आ रही हूँ। तो मैं चाहती हूँ कि जनहित में वो इसका निदान करें, क्योंकि अति आवश्यक है। 5 से 7 पंचायत इस हॉस्पिटल पर निर्भर करती है, जिसका साफ साफ मानना है कि 40 से 50 हज़ार तक के जो 40 से 50 हज़ार लोग हैं जो इस हॉस्पिटल से लाभान्वित होते हैं। और मेरे पूरे विधानसभा के केंद्र में यह हॉस्पिटल है, जिससे कि अलग जो 2 प्रखंड है, घनश्यामपुर प्रखंड और अलीनगर प्रखंड, दोनों इससे लाभान्वित हो सकते हैं। तो इस पर माननीय स्वास्थ्य मंत्री जी का विशेष ध्यान रहे, यही मैं उनसे अनुरोध करना चाहती हूँ। ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಸಾಕಷ್ಟು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಈ ವಿಡಿಯೋದಲ್ಲಿ ಇರುವಂತವರು ಬಿಹಾರದ ಅತ್ಯಂತ ಕಿರಿಯ ಶಾಸಕಿ ಆಗಿರುವಂತ ಮೈಥಿಲಿ ಠಾಕೂರ್. ವಯಸ್ಸು ಕೇವಲ 25ರಿಂದ 26ರ ಆಸುಪಾಸು. ಬಿಜೆಪಿಯ ಅತ್ಯಂತ ಕಿರಿಯ ಶಾಸಕಿ ಕೂಡ ಹೌದು. ಈ ಪರಿಯಾಗಿ ವೈರಲ್ ಆಗೋದಿಕ್ಕೆ ಕಾರಣ ತಮ್ಮದೇ ಪಕ್ಷದ ಅಥವಾ ತಮ್ಮದೇ ಸರ್ಕಾರದ ಸಚಿವರನ್ನ ಸದನದಲ್ಲೇ ಜಾಡಿಸಿದ್ದಾರೆ, ಅವರ ಸುಳ್ಳನ್ನ ಬಹಿರಂಗಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕೇವಲ 25 ವರ್ಷದ ಶಾಸಕಿಯ ಈ ಧೈರ್ಯಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬಂಧುಗಳೇ, ವಿಶೇಷ ವರದಿಯ ಮೂಲಕ ಈ ವಿಚಾರವನ್ನ ನಿಮ್ಮ ಗಮನಕ್ಕೆ ತರೋದಿಕ್ಕೆ ಕಾರಣ, ನಿಮ್ಮಲ್ಲೂ ಸಾಕಷ್ಟು ಮಂದಿಗೆ ಸ್ಫೂರ್ತಿ ತುಂಬಲಿ ಎನ್ನುವಂಥ ಉದ್ದೇಶದಿಂದ ರಾಜಕಾರಣಕ್ಕೆ ಪ್ರವೇಶಿಸುವಂತಹ ವಿಚಾರದಲ್ಲಿ, ಜೊತೆಗೆ ಈ ಸಾಂಪ್ರದಾಯಿಕ ರಾಜಕಾರಣವನ್ನ ಮುರಿದು ಹೊಸದೊಂದು ರಾಜಕಾರಣವನ್ನ ಕಟ್ಟುವ ನಿಟ್ಟಿನಲ್ಲಿ ನಿಮ್ಮಲ್ಲೂ ಸಾಕಷ್ಟು ಮಂದಿಗೆ ಸ್ಫೂರ್ತಿ ಬರಲಿ ಎನ್ನುವ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗಾದ್ರೆ ಅಲ್ಲಾಗಿದ್ದೇನು? ಕಿರಿಯ ಶಾಸಕಿ ಯಾವ ರೀತಿಯಾಗಿ ತಮ್ಮದೇ ಪಕ್ಷದ ಸಚಿವರನ್ನ ಪ್ರಶ್ನೆ ಮಾಡಿದ್ರು ಅಥವಾ ಜಾಡಿಸಿದ್ರು, ವಿಪಕ್ಷಗಳಿಂದಲೂ ಹೇಗೆ ಪ್ರಶಂಸೆಯನ್ನ ಗಿಟ್ಟಿಸಿಕೊಂಡ್ರು ಎನ್ನುವಂಥ ವಿಚಾರವನ್ನ ಗಮನಿಸಿ, ಅದಾದ ಬಳಿಕ ಈ ಮೈಥಿಲಿ ಠಾಕೂರ್ ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಬಂಧುಗಳೇ, ಮೊದಲಿಗೆ ಮೈಥಿಲಿ ಠಾಕೂರ್ ವಿಚಾರ ಈ ಪರಿಯಾಗಿ ವೈರಲ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅವರ ವಯಸ್ಸು ಕೇವಲ ನಾನು ಆಗಲೇ ಹೇಳಿದಾಗ 25ರಿಂದ 26ರ ಆಸುಪಾಸಷ್ಟೇ. ಅವರು ಶಾಸಕಿಯಾಗಿ ಗೆದ್ದು ಬಂದಂಥ ಸಂದರ್ಭದಲ್ಲಿ ಬಹುತೇಕರು ಅವ್ರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಯಾವುದೋ ಅಲಿಯಲ್ಲಿ ಗೆದ್ದು ಬಂದಿದ್ದಾರೆ, ಅದೃಷ್ಟದಲ್ಲಿ ಟಿಕೆಟ್ ಸಿಕ್ಕಿದೆ, ಇವರು ರಾಜಕಾರಣದಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ? ಅವ್ರು ಹುಟ್ಟಿದ್ದೇ 2000ನೇ ಇಸ್ವಿಯಲ್ಲಿ, ಅದರಲ್ಲೂ ಕೂಡ ಜೆನ್ಜಿ ಸಮುದಾಯ ಅಂತ ಏನ್ ಕರಿತೀವಿ, ಯುವ ಸಮುದಾಯ, ಅದಕ್ಕೆ ಸೇರಿದಂಥವರು, ಅವರೆಲ್ಲ ಏನೋ ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಂಥವರೇ ಜಾಸ್ತಿ, ಅಥವಾ ಅಸಡ್ಡೆಯ ರೀತಿಯಲ್ಲಿ ಮಾತನಾಡಿದವರೇ ಜಾಸ್ತಿ. ಅದೇ ರೀತಿಯಾಗಿ ಮೈಥಿಲಿ ಠಾಕೂರ್ ವಿಚಾರದಲ್ಲೂ ಕೂಡ ಆರಂಭದಲ್ಲಿ ಸಣ್ಣ ಪುಟ್ಟ ಒಂದಷ್ಟು ವಿವಾದಗಳು ಕೂಡ ಆಗಿತ್ತು. ಅವರು ಮಾಧ್ಯಮದವರ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಲ್ಲ ಎನ್ನುವಂಥ ಸಂಗತಿ, ಅಥವಾ ಅವರಿಗೆ ಸರಿಯಾದ ರೀತಿಯಲ್ಲಿ ಜ್ಞಾನ ಇಲ್ಲ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಮಂದಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆಗ ತಾನೇ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂತ ಕಾರಣಕ್ಕಾಗಿ. ಆದರೆ ಇತ್ತೀಚೆಗಿನ ಮೈಥಿಲಿ ಠಾಕೂರ್ ಪ್ರಬುದ್ಧ ನಡೆ ಅಥವಾ ರಾಜಕಾರಣದಲ್ಲಿ ತೋರಿಸ್ತಿರುವಂಥ ಚಾಣಾಕ್ಷತೆ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅಷ್ಟು ಮಾತ್ರ ಅಲ್ಲ, ಜೆನ್ಜಿ ಸಮುದಾಯ ಏನು ಮಾಡಬಹುದು ಅನ್ನೋದನ್ನ ಇವತ್ತು ಮೈಥಿಲಿ ಠಾಕೂರ್ ತೋರಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯುವ ಸಮುದಾಯ ರಾಜಕಾರಣಕ್ಕೆ ಬರಬೇಕು, ಯುವ ಸಮುದಾಯದ ರಾಜಕಾರಣದಲ್ಲಿ ಏನಾದರೂ ಮಾಡಬಹುದು ಅಂತ ಒಂದಷ್ಟು ಮಂದಿ ನಿರೀಕ್ಷೆನೆ ಇಟ್ಕೊಂಡಿದ್ರಲ್ಲ, ಇವರನ್ನು ನೋಡ್ತಾ ಇದ್ದಾಗ ಆ ನಿರೀಕ್ಷೆ ಇದೀಗ ಇನ್ನಷ್ಟು ಬಲವಾಗ್ತಾ ಇದೆ. ಹೌದು, ಯುವ ಸಮುದಾಯ ರಾಜಕಾರಣಕ್ಕೆ ಬರಬೇಕು, ಅವರು ಬಂದ್ರೆ ಏನಾದ್ರೂ ಬದಲಾವಣೆ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಈಗ ಸದನದಲ್ಲಿ ಏನಾಯ್ತು ಅನ್ನೋದನ್ನ ಮೊದಲಿಗೆ ಗಮನಿಸೋಣ. ಒಂದು ವೇಳೆ ಸದ್ಯ ಬಿಹಾರ ವಿಧಾನಸಭೆಯ ಬಜೆಟ್ ಅಧಿವೇಶನ ನಡೀತಾ ಇರುತ್ತೆ, ಪ್ರಶ್ನೋತ್ತರ ಅವಧಿ ಇರುತ್ತೆ. ಆ ಸಂದರ್ಭದಲ್ಲಿ ಮೈಥಿಲಿ ಠಾಕೂರ್ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ, ಅವರ ಅಲಿನಗರ ವಿಧಾನಸಭಾ ಕ್ಷೇತ್ರದ ಆಸ್ಪತ್ರೆಯ ದುಸ್ಥಿತಿಗೆ ಸಂಬಂಧಪಟ್ಟ ಹಾಗೆ. ಅದಕ್ಕೆ ಆರೋಗ್ಯ ಸಚಿವರಾಗಿರುವಂತ ಮಂಗಲ್ ಪಾಂಡೆ ಲಿಖಿತ ಉತ್ತರವನ್ನ ಕೊಟ್ಟಿರ್ತಾರೆ. ಆಗ ಸ್ಪೀಕರ್ ಕೇಳ್ತಾರೆ ಮೈಥಿಲಿ ಠಾಕೂರ್ ಬಳಿ, ನಿಮಗೆ ಆ ಉತ್ತರ ತೃಪ್ತಿ ಆಯ್ತೆ ಎನ್ನುವಂತಹ ರೀತಿಯಲ್ಲಿ. ಏನಾಗ್ಬಿಡುತ್ತೆ ಅಂದ್ರೆ, ಈ ಹೊಸದಾಗಿ ಒಂದಷ್ಟು ಮಂದಿ ಶಾಸಕರು ಆಯ್ಕೆ ಆಗಿರ್ತಾರಲ್ಲ, ಅದರಲ್ಲಿ ಬಹುತೇಕರು ಸದನದಲ್ಲಿ ಮಾತನಾಡುವಂಥ ಧೈರ್ಯವನ್ನ ತೋರಿಸೋದೇ ಇಲ್ಲ, ಅಥವಾ ಪ್ರಶ್ನೆ ಮಾಡುವಂಥ ಧೈರ್ಯವನ್ನ ತೋರಿಸೋದೇ ಇಲ್ಲ.
ಒಂದಷ್ಟು ಮಂದಿ ಪ್ರಶ್ನೆ ಮಾಡಿದ್ರು, ಮಾತನಾಡಿದ್ರು ಕೂಡ ಅವರ ಮಾತಿನಲ್ಲಿ, ಪ್ರಶ್ನೆಯಲ್ಲಿ ನಮ್ಗೆ ಯಾವುದೇ ಮೆಚುರಿಟಿಯೂ ಕೂಡ ಕಾಣೋದಿಲ್ಲ. ಇಂಥದ್ದೆಲ್ಲವೂ ಕೂಡ ಆಗುತ್ತೆ. ಆದರೆ ಮೈಥಿಲಿ ಠಾಕೂರ್ ಮಾತಿನಲ್ಲಿ ನಮಗೊಂದು ಪ್ರಬುದ್ಧತೆ ಕಾಣಿಸ್ತು, ಏನೋ ಒಂದು ಮಾಡಬಹುದು ಎನ್ನುವಂಥ ಭರವಸೆ ಕೂಡ ಕಾಣಿಸ್ತು. ಅವರು ಏನು ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಅಂದರೆ, ಪ್ರಮುಖವಾಗಿ ಅವರು ಆ ಉತ್ತರ ಇತ್ತಲ್ಲ, ಸಚಿವರ ಉತ್ತರ ಇತ್ತಲ್ಲ, ಅದಕ್ಕೆ ಅವರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ. ಅವ್ರು ಹೇಳ್ತಾ ಹೋಗ್ತಾರೆ, ನಾನು ಚುಟುಕಾಗಿ ಹೇಳ್ತೀನಿ ಅದನ್ನು. ಅಧ್ಯಕ್ಷರೇ, ನನ್ನ ಪ್ರಶ್ನೆಗೆ ಸರ್ಕಾರದಿಂದ ಬಂದಿರುವಂಥ ಲಿಖಿತ ಉತ್ತರಕ್ಕೂ ಅಲ್ಲಿನ ವಾಸ್ತವ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ವರದಿಯಲ್ಲಿ ಆಸ್ಪತ್ರೆಯ ಕಟ್ಟಡವು ಸುಸ್ಥಿತಿಯಲ್ಲಿದೆ ಮತ್ತು ಕೇವಲ ಸಣ್ಣ ಪುಟ್ಟ ದುರಸ್ತಿಯ ಅವಶ್ಯಕತೆ ಇದೆ ಅಂತ ಹೇಳಲಾಗಿದೆ. ಆದರೆ ನಾನು ಸ್ವತಃ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಅದು ಕುಸಿಯುವ ಹಂತದಲ್ಲಿರುವುದು ಕಂಡು ಬಂದಿದೆ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಮುಂದುವರೆದು ಅವ್ರು ಹೇಳ್ತಾ ಹೋಗ್ತಾರೆ, ವರದಿಯಲ್ಲಿ ವೈದ್ಯರು ಇದ್ದಾರೆ ಅಂತ ಹೇಳಲಾಗಿದೆ, ಆದರೆ ವಾಸ್ತವದಲ್ಲಿ ಅಲ್ಲಿ ಒಬ್ಬರು MBBS ವೈದ್ಯರಿಲ್ಲ. ಕೇವಲ ಆಯುಷ್ ವೈದ್ಯರು ಮಾತ್ರ ರೋಗಿಗಳನ್ನು ನೋಡ್ತಾ ಇದ್ದಾರೆ. 50,000 ಜನರ ಜನಸಂಖ್ಯೆಗೆ ಒಬ್ಬರೂ ತಜ್ಞ ವೈದ್ಯರಿಲ್ಲದೆ ಇದ್ರೆ ಆಸ್ಪತ್ರೆಗೆ ಬೆಲೆ ಎಲ್ಲಿದೆ ಸ್ವಾಮಿ? ನಾನು ಸರ್ಕಾರದ ವಿರುದ್ಧ ಮಾತನಾಡ್ತಾ ಇಲ್ಲ, ಆದರೆ ಸಚಿವರಿಗೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಾನು ಬಾಲ್ಯದಿಂದಲೂ ಆರೋಗ್ಯ ಸಚಿವರ ಕೆಲಸಗಳನ್ನು ಗೌರವಿಸ್ತಾ ಬಂದಿದ್ದೇನೆ. ದಯವಿಟ್ಟು ನನ್ನ ಕ್ಷೇತ್ರದ ಜನರ ಜೀವದ ಜೊತೆ ಆಟ ಆಡಬೇಡಿ. ಅಲ್ಲಿ ಕೂಡಲೇ 2 MBBS ವೈದ್ಯರನ್ನ ನೇಮಿಸಿ ಮತ್ತು ಕಟ್ಟಡಗಳನ್ನು ಮರು ನಿರ್ಮಾಣ ಮಾಡಿ ಎನ್ನುವಂಥ ಮಾತನ್ನ ಹೇಳ್ತಾರೆ. ಸ್ವತಃ ಮೈಥಿಲಿ ಠಾಕೂರ್ ಅಲ್ಲಿಗೆ ಭೇಟಿ ಕೂಡ ಕೊಟ್ಟಿರ್ತಾರೆ, ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಕೂಡ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಇಷ್ಟು ಧೈರ್ಯವಾಗಿ ಅವರು ಪ್ರಶ್ನೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಯಾವ್ಯಾವ ಕಾರಣಕ್ಕೆ ಈ ಅವರ ಮಾತು ಗಮನ ಸೆಳೆತಿದೆ ಅಂದರೆ, ಒಂದು ರೀತಿಯಲ್ಲಿ ಪ್ರಾಮಾಣಿಕತೆ. ಅವರ ಆಡಳಿತಾರೂಢ BJPಯ ಶಾಸಕಿ ಆಗಿದ್ರೂ ಕೂಡ ಸರ್ಕಾರದ ತಪ್ಪು ವರದಿಯನ್ನ ನೇರವಾಗಿ ಖಂಡಿಸುವಂಥ ಧೈರ್ಯವನ್ನ ತೋರಿಸ್ತಾರೆ ಅವರು. ಸಚಿವರ ಸುಳ್ಳನ್ನ ಬಹಿರಂಗಪಡಿಸುವಂಥ ಕೆಲಸವನ್ನ ಮಾಡ್ತಾರೆ ಅವರು. ಅಷ್ಟು ಮಾತ್ರ ಅಲ್ಲ, ಕೇವಲ ಪತ್ರಿಕಾ ಹೇಳಿಕೆಯನ್ನು ನೀಡದೆ ಖುದ್ದಾಗಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಕೂಡ ಅವರು ಗಮನಿಸಿದ್ದಾರೆ. ಒಬ್ಬ ಗಾಯಕಿಯಾಗಿ ಒಂದು ರೀತಿಯಲ್ಲಿ ಸಾಫ್ಟ್ ಆಗಿ ಕಂಡ್ರೂ ಕೂಡ ಸದನದಲ್ಲಿ ಜನರ ಪರವಾಗಿ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿದ್ದಾರೆ. ಈ ವಿಚಾರ ಇದೀಗ ಗಮನ ಸೆಳೀತಾ ಇದೆ. ಒಂದು ರೀತಿಯಲ್ಲಿ ಏನೋ ಒಂದು ಮಾಡಬಹುದು ಎನ್ನುವ ರೀತಿಯಲ್ಲಿ ಭರವಸೆಯನ್ನ ಮೂಡಿಸುವಲ್ಲೂ ಕೂಡ ಇದೀಗ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇವರ ಮಾತುಗಳಿಗೆ ವಿಪಕ್ಷದವರು ಕೂಡ ಮೇಜು ಕುಟ್ಟಿ ಸ್ವಾಗತಿಸ್ತಾರೆ, ಅಥವಾ ನಿಮ್ಮ ಮಾತು ಸರಿ ಇದೆ ಎನ್ನುವ ರೀತಿಯಲ್ಲಿ ಅವರು ಕೂಡ ಆ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಲ್ತಾರೆ. ಒಂದಷ್ಟು ಹೊತ್ತುಗಳ ಕಾಲ ಸದನದಲ್ಲಿ ಬಿಸಿ ಬಿಸಿ ವಾತಾವರಣವೇ ನಿರ್ಮಾಣ ಆಗಿಬಿಟ್ಟಿತ್ತು. ಅವರು ಮತ್ತೆ ಹೇಳ್ತಾರೆ, ಸಚಿವರ ಉತ್ತರ ನನಗೆ ತೃಪ್ತಿಕರವಾಗಿಲ್ಲ ಎನ್ನುವಂತಹ ರೀತಿಯಲ್ಲಿ. ಈ ಕಾರಣಕ್ಕಾಗಿ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ, ಬಹುತೇಕರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಮೈಥಿಲಿ ಠಾಕೂರ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಮೈಥಿಲಿ ಠಾಕೂರ್ ಯಾರು ಅನ್ನೋದನ್ನ ಚುಟುಕಾಗಿ ಗಮನಿಸೋಣ. ಒಂದು ವೇಳೆ ಮೈಥಿಲಿ ಠಾಕೂರ್ ಮೂಲತಃ ಬಿಹಾರದ ಮಧುಬನಿಯವರು. ಒಂದು 6ನೇ ವರ್ಷಕ್ಕೆ ಹಾಡುಗಾರಿಕೆಯನ್ನು ಶುರು ಮಾಡ್ಕೊಳ್ತಾರೆ. 10 ವರ್ಷ ಆಗುವ ಸಂದರ್ಭದಲ್ಲಿ ಸ್ಟೇಜ್ಗಳಲ್ಲಿ ಹಾಡುಗಾರಿಕೆಯನ್ನು ಆರಂಭಿಸ್ತಾರೆ. ZTVಯ ಲಿಟ್ಲ್ ಚಾಂಪ್ಸ್ನಲ್ಲಿ ಕಾಣಿಸ್ಕೊಳ್ತಾರೆ, ಇಂಡಿಯನ್ ಐಡಲ್ ಜೂನಿಯರ್ನಲ್ಲಿ ಕಾಣಿಸ್ಕೊಳ್ತಾರೆ. ಯಾರಬ್ಬ ಎನ್ನುವಂಥ ಆಲ್ಬಮ್ ಸಾಂಗ್ ಸಾಕಷ್ಟು ಫೇಮಸ್ ಆಗುತ್ತೆ. ಅದಾದ ಬಳಿಕ ರೈಸಿಂಗ್ ಸ್ಟಾರ್ ಎನ್ನುವಂಥ ಶೋನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಅಂತಿಮವಾಗಿ ರಾಮಚರಿತ ಮಾನಸ ಇರುತ್ತಲ್ಲ, ಆ ಭಜನೆ ಅಥವಾ ಆ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಇವರಿಗೆ ಪ್ರಸಿದ್ಧಿಯನ್ನು ತಂದುಕೊಡುತ್ತೆ. ಕೊನೆಗೆ BJPಯವರನ್ನ ಗುರುತಿಸುತ್ತೆ. ಈ ಬಾರಿಯ ಬಿಹಾರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಂದರೆ 2025ರಲ್ಲಿ ಅವರು BJPಗೆ ಸೇರ್ಪಡೆ ಆಗ್ತಾರೆ. ಸೇರ್ಪಡೆಯಾಗಿ ಸ್ವಲ್ಪ ದಿನಗಳಲ್ಲಿ ಅವರಿಗೆ ಅಲಿನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೂಡ ಸಿಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಆ ವಿಚಾರ. ಅದಾದ ನಂತರ ಚುನಾವಣೆಯೂ ಕೂಡ ಎದುರಾಗುತ್ತೆ. ಆ ಚುನಾವಣೆಯಲ್ಲಿ RJDಯ ತುಂಬ ಅನುಭವಿ ಅಭ್ಯರ್ಥಿಯಾಗಿದ್ದಂಥ ವಿನೋದ್ ಮಿಶ್ರಾ ವಿರುದ್ಧ 11,000 ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ. 84,915 ಮತಗಳು, 49% ಓಟನ್ನು ಪಡೆಯುವಲ್ಲಿ ಮೈಥಿಲಿ ಠಾಕೂರ್ ಆ ಸಂದರ್ಭದಲ್ಲಿ ಯಶಸ್ವಿಯಾಗಿದ್ದರು. ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದ್ರು ಆ ಸಂದರ್ಭದಲ್ಲಿ, ಕಿರಿಯ ಶಾಸಕಿ ಎನ್ನುವಂಥ ಕಾರಣಕ್ಕಾಗಿ. ಅಂತಿಮವಾಗಿ ಮೈಥಿಲಿ ಠಾಕೂರ್ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಜೊತೆಗೆ ಈ ಯುವಕ ಯುವತಿಯರ ರಾಜಕಾರಣಕ್ಕೆ ಬಂದರೆ ಏನು ಮಾಡೋದಕ್ಕೆ ಸಾಧ್ಯ ಎನ್ನುವಂಥ ಒಂದು ಡೌಟನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಮೈಥಿಲಿ ಠಾಕೂರ್ ಆ ಅನುಮಾನಗಳಿಗೆ ತಕ್ಕ ಮಟ್ಟಿಗೆ ಉತ್ತರ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಇಷ್ಟಕ್ಕೆ ಸೀಮಿತ ಆಗದೆ ಇನ್ನಷ್ಟು ಇದೇ ರೀತಿಯಾದಂಥ ಆ ಧೈರ್ಯ ಮುಂದುವರಿಯಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.